ಜೀವ ಜೀವರ ಭೇದ ಜಡ ಜಡ ಜೀವ ಜಡಗಳ ಭೇದ ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿತು ನಿತ್ಯದಲ್ಲಿ. ಈ ವಿರಿಂಚಾಂಡದಲ್ಲಿ ಎಲ್ಲ ಠಾವಿನಲ್ಲಿ ತಿಳಿದೈದು ಭೇದ ಕಳೇವರದೊಳರಿತಚ್ಯುತನ ಪದ 5 ಶೀಘ್ರದಲ್ಲಿ. ಜಯತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಯ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಪಿತೃಗಣ ಸಂಧಿ ಪದ್ಯ 24. ಜೀವ ಜೀವರ ಭೇದ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಹಿಂದಿನ ಪದ್ಯದಲ್ಲಿ ಜೀವರಾಶಿಗಳು ಮತ್ತು ಜಡವಸ್ತುಗಳಲ್ಲಿರುವ ವಿವಿಧ ಪ್ರಭೇದಗಳನ್ನು ತಿಳಿಸಿ ಈ ಪದ್ಯದಿಂದ ಪಂಚಭೇದಗಳ ವಿಷಯವನ್ನು ವಿವರಿಸುತ್ತಾರೆ. ಚೈತನ್ಯವುಳ್ಳ ಪ್ರಾಣಿಗಳಿಗೆ ಜೀವ ಎಂದು ಹೆಸರು. ಇಂತಹ ಜೀವರು ಅನಂತಾನಂತ ಸಂಖ್ಯೆಯಲ್ಲಿದ್ದಾರೆ. ಜೀವರಾಶಿಗಳಲ್ಲಿ ಮುಖ್ಯವಾಗಿ 2 ವಿಧ: ಜಂಗಮ ಜೀವರು ಮತ್ತು ಸ್ಥಾವರ ಜೀವರು. ಜಂಗಮ ವರ್ಗಕ್ಕೆ ಸೇರಿದ ದೇವತೆಗಳು, ಖೇಚರರಾದ ಪಕ್ಷಿವರ್ಗ, ಭೂಚರರಾದ ಮಾನವರು, ಪಶ್ವಾದಿ ಪ್ರಾಣಿಗಳು, ಜಲಚರರಾದ ಮೀನು, ಮೊಸಳೆ ಇತ್ಯಾದಿ ಪ್ರಾಣಿಗಳು, ಅತ್ಯಂತ ಸೂಕ್ಷ್ಮವಾದ ಕ್ರಿಮಿಗಳು ಇತ್ಯಾದಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಂಚರಿಸುವವರು ಜಂಗಮ ಜೀವರು. ಜೀವವಿದ್ದರೂ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಲಾಗದವರು ವೃಕ್ಷ, ಗುಲ್ಮ, ಲತಾದಿಗಳು ಸ್ಥಾವರ ಜೀವರು. ಜಂಗಮ ಜೀವರಲ್ಲಿ ಒಬ್ಬರಿದ್ದ ಹಾಗೆ ಮತ್ತೊಬ್ಬರಿಲ್ಲ. ಜೀವರ ಮನೋಶಕ್ತಿ, ಬುದ್ಧಿಶಕ್ತಿ, ಆಧ್ಯಾತ್ಮಿಕ ಶಕ್ತಿ, ದೈಹಿಕ ಶಕ್ತಿ, ಆಲೋಚನಾ ಶಕ್ತಿ, ವಿವೇಚನಾ ಶಕ್ತಿ ಇತ್ಯಾದಿ ಪ್ರಕ್ರಿಯೆಗಳಲ್ಲಿ ಪರಸ್ಪರ ಭೇದವಿದೆ. ನೀಚೋಚ್ಛ ಭಾವವಿದೆ, ತಾರತಮ್ಯವಿದೆ. ಪ್ರತಿ ಜೀವರ ಸುಖ ದುಃಖಾನುಭವ ಪ್ರತ್ಯೇಕವಾಗಿದೆ. ಇದರಿಂದ ಜೀವಗಳಿಗೆ ಭೇದ ಇದೆ, ಪರಸ್ಪರ ಭೇದಗಳನ್ನು ಕಾಣುತ್ತೇವೆ. ಎಲ್ಲ ಜಡವಸ್ತುಗಳಲ್ಲೂ ಪರಸ್ಪರ ಭೇದವಿದೆ. ಜಡವಸ್ತುಗಳ ಗುಣಗಳು ಬ್ಯಾರೆ ಬ್ಯಾರೆ ಇವೆ. ಇದರಿಂದ ಜಡ ಭೇದವು ಸಿದ್ಧವಾಗುವುದು. ಜೀವರಾಶಿಗಳಿಗೆ ಜ್ಞಾನಶಕ್ತಿ ಇದೆ, ವಿವೇಚನಾ ಶಕ್ತಿ ಉಂಟು. ಆದರೆ ಶುದ್ಧ ಜಡಗಳಿಗೆ ಜ್ಞಾನಶಕ್ತಿಯಾಗಲಿ ಮನೋಸಾಮರ್ಥ್ಯವಾಗಲಿ ಸುತರಾಮಿಲ್ಲ. ಸ್ವತಃ ಏವ ಪ್ರವೃತ್ತಿ ಶಕ್ತಿ ಜಡಗಳಿಗೆ ಇಲ್ಲ. ಇದರಿಂದ ಜಡಗಳಿಗೆ ಅತ್ಯಂತ ವೈಲಕ್ಷಣ್ಯವಿದೆ. ಸರ್ವ ಪ್ರಕಾರಗಳಲ್ಲಿಯೂ ಉತ್ತಮೋತ್ತಮನಾದ್ದರಿಂದ ಶ್ರೀ ಪರಮಾತ್ಮನು ಪರಮನು. ಆ ಪರಮನು ಸಕಲ ಜೀವರಾಶಿಗಳಿಂದಲೂ ಮತ್ತು ಸಮಸ್ತ ಜಡವಸ್ತುಗಳಿಂದಲೂ ಅತ್ಯಂತ ಭಿನ್ನನು. ಈ ವೈಲಕ್ಷಣ್ಯ ಎಂದರೆ ಜೀವೇಶ ಭೇದ ಮತ್ತು ಜಡೇಶ ಭೇದ ಪಾರಮಾರ್ಥಿಕವಾದದ್ದು, ನಿತ್ಯ ಸತ್ಯವಾದದ್ದು. ಜೀವರು ಅಲ್ಪಶಕ್ತರು, ಅಲ್ಪಜ್ಞಾನಿಗಳು. ಶ್ರೀ ಪರಮಾತ್ಮನಾದರೋ ಸರ್ವಶಕ್ತನು ಮತ್ತು ಸರ್ವಜ್ಞನು. ಜೀವರು ಅಸ್ವತಂತ್ರರು. ಅವರ ಕರ್ತೃತ್ವ ಶಕ್ತಿ ಭಗವದಧೀನವಾಗಿದೆ. ಆದರೆ ಆ ಪರಮನು ಸರ್ವತಂತ್ರ ಸ್ವತಂತ್ರನು, ಸರ್ವಜೀವರಿಗೆ ನಿಯಾಮಕನು, ಪ್ರೇರಕನು. ಜೀವರಾದರೋ ಶ್ರೀಶನ ಪ್ರತಿಬಿಂಬ ಭೂತರು, ನಿಯಮ್ಯರು, ಪ್ರೇರ್ಯರು. ಇದರಿಂದ ಜೀವೇಶ ಭೇದ ಸಿದ್ಧವಾಯಿತು. ಜಡವಸ್ತುಗಳ ಕಣಕಣಗಳಲ್ಲಿ ಶ್ರೀ ಪರಮಾತ್ಮನು ವ್ಯಾಪ್ತನಾಗಿದ್ದಾನೆ. ಅವನ ವ್ಯಾಪ್ತ ರೂಪಗಳಿಂದಲೇ ಜಡವಸ್ತುಗಳ ಗುಣಸ್ವಭಾವಗಳ ಅಭಿವ್ಯಕ್ತಿ. ಇದರಿಂದ ಜಡೇಶ ಭೇದ ಇಂತು ಪರಮನು ಜೀವ ಜಡಗಳಿಂದ ಸುವಿಲಕ್ಷಣನು. ಶ್ರೀಶನ ಜ್ಯೇಷ್ಠ ಪುತ್ರರಾದ ಬ್ರಹ್ಮದೇವರಿಗೆ ವಿರಿಂಚಿ ಎಂದು ಹೆಸರು. ವಿರಿಂಚಾಂಡ ಎಂದರೆ ಬ್ರಹ್ಮಾಂಡ ಎಂದರ್ಥ. ಇಂತಹ ವಿರಿಂಚಾಂಡದಲ್ಲಿ ಸಕಲ ಸ್ಥಳಗಳಲ್ಲಿ, ಕಾಲಗಳಲ್ಲಿ, ಅಂದರೆ ಸಮಸ್ತ ಅಧಿಷ್ಠಾನಗಳಲ್ಲಿ ಪೂರ್ವೋಕ್ತ ಪಂಚಭೇದಗಳನ್ನು ಗುರುಪದೇಶದ್ವಾರ ತಿಳಿಯಬೇಕು. ನಾಶರಹಿತನಾದ ಅಚ್ಯುತ ನಾಮಕ ಶ್ರೀ ಪರಮಾತ್ಮನು ಜಡವಾದ ಈ ಸ್ಥೂಲ ದೇಹದಲ್ಲಿ ವ್ಯಾಪ್ತನಾಗಿ ಶರೀರಗತ ಇಂದ್ರಿಯ ವ್ಯಾಪಾರಗಳನ್ನು ಮಾಡಿ ಜೀವನಿಂದ ಮಾಡಿಸುತ್ತಿರುವನು.
ನಮ್ಮ ದೇಹ ಪಾಂಚಭೌತಿಕ ಶರೀರವು ಮರಣದ ದೆಸೆಯಿಂದ ಸ್ಥೂಲ ಶರೀರವು ನಾಶವನ್ನು ಹೊಂದುವುದು. ದೇಹದಲ್ಲಿ ಆವಾಸವಾಗಿರುವ ಆತ್ಮನು ಚೇತನ ಸ್ವರೂಪನು, ಅವನೇ ಜೀವನಾಮಕನು, ಅವನಿಗೆ ನಾಶವಿಲ್ಲ. ಇದರಿಂದ ದೇಹವೇ ಜೀವವಲ್ಲ, ಇದರಿಂದ ಜೀವ ಜಡ ಭೇದ ಸಿದ್ಧವಾಯಿತು, ಜೀವೇಶ ಭೇದ ಸಿದ್ಧವಾಯಿತು. ಈಶನ ವಿವಕ್ಷ ಎರಡು ಭೇದಗಳು, ಜೀವೇಶ ಭೇದ ಮತ್ತು ಜಡೇಶ ಭೇದ. ಜೀವ ಜಡಗಳ ವಿವಕ್ಷ ಮೂರು ಭೇದಗಳು, ಜೀವ ಜೀವ ಭೇದ, ಜಡ ಜಡ ಭೇದ ಹಾಗೂ ಜೀವ ಜಡ ಭೇದ. ಹೀಗೆ ಪಂಚಭೇದ ತಾರತಮ್ಯ ಜ್ಞಾನವನ್ನು ಹೊಂದಿ ಶಾಶ್ವತವಾದ ಮುಕ್ತಿ ಸುಖವನ್ನು ಪಡೆ ಎಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.